ಲೈನ್ ಲೈನ್ ಅದೇ ಇವ್ರು ಜಾಗ ಕೊಟ್ಟರೆ ರೀ ಒಂದು ನಿಮಿಷ ಫೋಟೋ ತೊಗೊಂಡು ತಾಳಿ ಸರ್, ಇವತ್ತು ಜನಕ್ಕೆ ಮಂಡಿ ಆಪ್ರೇಷನ್ ಅಂದರೆ ತುಂಬ ಭಯ ಇದೆ. ಆಪ್ರೇಷನ್ ಮಾಡಿದ್ರೆ ಓಡಾಡ್ತೀವೋ ಇಲ್ವೋ, ಮಂಚ ಇಟ್ಕೊಂಡ್ಬಿಡ್ತೀವೋ, ಎಲ್ಲ ವಯಸ್ಸಾಗಿರೋರು ಇರ್ತಾರೆ. ನಾಳೆ ದಿನ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಈಗ ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗಿಬಿಡುತ್ತೆ, ಇನ್ನೂ ಅವ್ರ ಮೇಲೆ ಬರ್ಡನ್ ಆಗಿಬಿಡ್ತೀವಿ, ಈ ಥರ ಎಲ್ಲ ಭಯ ಇರುತ್ತೆ. ಸೊ ಎಷ್ಟೇ ನೋವು ಇದ್ರೂ ಸಹಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳ್ದೇ ಜೀವನ ಕಳೀತಾ ಇದ್ದಾರೆ. ಆಪ್ರೇಷನ್ ಮಾಡಿಸ್ಕೊಂಡು ಅವರು ನಾರ್ಮಲ್ ಸ್ಥಿತಿಗೆ ಬರ್ಬೋದು, ಅವರು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು, ಓಡಾಡ್ಬೋದು, ಸ್ಟೆಪ್ಸ್ ಹತ್ಬೋದು, ಇಳಿಬೋದು, ಮನೆ ಕೆಲಸ ಮಾಡ್ಬೋದು, ಪ್ರತಿಯೊಂದು ಎಕ್ಸಸೈಸಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಅವರು ಮಾಡ್ಬೋದು, ಮಾಡಿಸಿ ಆರಾಮಾಗಿರ್ಬೋದು. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಇಷ್ಟೆಲ್ಲ ಇವರೆಲ್ಲ ಆಪ್ರೇಷನ್ ಮಾಡಿಸಿರೋ ಪೇಷಂಟ್ಗಳು. ಸೊ ಇವರೆಲ್ಲ ಮಾಡಿಸ್ಕೊಂಡು ಇವತ್ತಿನ ದಿನ ಇಲ್ಲಿ ಬಂದಿದ್ದಾರೆ. ಸೊ ಇವರು ಏನೇನು ಮಾಡ್ಬೋದು ಅಂತ ಒಂದು ಡೆಮೋನೂ ಮಾಡ್ತಾರೆ. ಸೊ ಜನಕ್ಕೆ ಆ ಭಯ ಏನಿದೆ ಅದನ್ನು ಹೋಗ್ಸೋದಕ್ಕೆ ಇದೊಂದು ನನ್ನ ಕಡೆಯಿಂದ ಸಣ್ಣ ಪ್ರಯತ್ನ. ಸೊ ಇವತ್ತಿನ ದಿನ ಏನಂತಂದರೆ ನಮ್ಮದು ಹಾಸ್ಪಿಟ್ಲ್ ಆ್ಯನಿವರ್ಸರಿ ಕೂಡ ಇದೆ. ಅದ್ರ ಜೊತೆಗೆ ನಮ್ಮ ಪೇಷಂಟ್ಸು ಏನೇನು ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಡೆಮೋ ಥರ ಇದು ಮಾಡೋದಕ್ಕೆ ಅವ್ರ ಕೈಲಿ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅವ್ರ ಕೈಲಿ ಸಣ್ಣ ಪುಟ್ಟ ಗೇಮ್ಸು ಆಡೋದನ್ನ, ಅದಾದಮೇಲೆ ಯೋಗಾಸನ ಮಾಡೋದಾಗಿರ್ಬೋದು, ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದು, ಥ್ರೆಡ್ಮಿಲಲ್ಲಿ ರನ್ ಮಾಡೋದು, ಮತ್ತೊಂದು ಬೇರೆ ಎಕ್ಸಸೈಸ್ ಮಾಡೋದು, ಇವೆಲ್ಲ ಮಾಡ್ಬೋದು ಅಂತ ಜನಕ್ಕೆ ತೋರಿಸೋದಕ್ಕೆ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಸರ್, ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ಈ ಆಸ್ಪತ್ರೆ ಶುರು ಮಾಡಿ 2 ವರ್ಷ ಆಗಿದೆ. ಸೊ ಇಲ್ಲಿ ಹೆಚ್ಚು ಕಮ್ಮಿ 100 ಆಪ್ರೇಷನ್ ಇಲ್ಲಿ ಮಾಡಿದ್ದೀನಿ. ಬೇರೆ ಕಡೆ ಎಲ್ಲ ಸೇರಿಸಿ ಒಂದು 300ರಿಂದ 400 ಆಪ್ರೇಷನ್ ಅಂತ ಮಾಡಿದ್ದೀನಿ. ಇಲ್ಲಿ ಜಾಸ್ತಿ ಪೇಷಂಟ್ ಇರೋರೆಲ್ಲ ಮಂಡಿ ಆಪ್ರೇಷನ್ ಆಗಿರೋರು, ಒಂದಿಬ್ಬರು ಪೇಷಂಟು ಹಿಪ್ ರಿಪ್ಲೇಸ್ಮೆಂಟ್ ಆಗಿರೋ ಪೇಷಂಟ್ಸು ಇದ್ದಾರೆ. ಅದು ಬಿಟ್ಟು ಜಾಸ್ತಿ ಪೇಷಂಟು ಮಂಡಿ ಆಪ್ರೇಷನ್ ಆಗಿರೋರೇ ಇರೋದು. ಸರ್, ಅದೇ ನಮ್ಮಲ್ಲಿ ಏನು ಅಂತಂದರೆ ಸರ್, ಇದು ಅಫೋರ್ಡಬಲ್ ಪ್ರೈಸಲ್ಲಿ ಈವನ್ ಸಾಮಾನ್ಯ ಜನಗಳೂ ಬಂದು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಲೆಕ್ಕದಲ್ಲಿ ಇದು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಪೇಷಂಟ್ಗೆ ತುಂಬ ಜಾಸ್ತಿ ಚಾರ್ಜ್ ಮಾಡೋದಾಗಿರ್ಬೋದು, ಆ ಥರ ಏನೂ ಮಾಡೋದಿಲ್ಲ. ಒಂದು ಪ್ಯಾಕೇಜ್ ಮಾಡಿ ಆ ಪ್ಯಾಕೇಜಲ್ಲೇ 1-2 ದಿನ ಹೆಚ್ಚು ಕಮ್ಮಿ ಆದ್ರೂ ಪ್ಯಾಕೇಜ್ನ ಎಕ್ಸೀಡ್ ಮಾಡದೆ ಆ ಪ್ಯಾಕೇಜಲ್ಲೇ ಮಾಡೋ ಥರ ಮಾಡಿಕೊಡ್ತಾಯಿದ್ದೀವಿ. ಒಂದು ಮಂಡಿಗೆ 140ರಿಂದ 150ವರೆಗೂ ಆಗುತ್ತೆ. ಯೂಶ್ವಲಿ ಎಲ್ಲ ಮಂಡಿ ಸವಿಯೋದು 50 ಇಯರ್ಸ್ ಆ್ಯಂಡ್ ಎಬೋ. ಸೊ ಇಲ್ಲಿ ನೀವು ನೋಡ್ದಂಗೆ ಯಾರೂ 50 ಇಯರ್ಸ್ಗಿಂತ ಕಮ್ಮಿ ಯಾರೂ ಇಲ್ಲ. ಸೊ 50 ಇಯರ್ಸ್ ಆ್ಯಂಡ್ ಎಬೋ ಅವ್ರಿಗೇ ಮಂಡಿ ಸವಿಯೋದು. ಸೊ ಯೂಶ್ವಲಿ ಆ ಏಜ್ ಗ್ರೂಪ್ ಅವ್ರನ್ನೇ ಟಾರ್ಗೆಟ್ ಮಾಡ್ತೀವಿ. ವಯಸ್ಸಾಗ್ಬಿಟ್ಟಿದೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಜನ ತುಂಬ ಅಂದ್ಕೊತಾರೆ. ಬಟ್ ವಯಸ್ಸಾದಾಗಲೇ ಮಂಡಿ ಸವಿಯೋದು, ವಯಸ್ಸಾದವ್ರಿಗೆ ಈ ಥರ ತೊಂದರೆ ಬರೋದು. ಸೊ ಅವರು ಕೊನೆ ಗಳಿಗೆನ ಕಂಫರ್ಟಬಲ್ ಆಗಿ ಕಳಿಯೋದಕ್ಕೆ ಇದೊಂದು ಅವಕಾಶ. ಸೆಂಟ್ರಲ್ ವಾರ್ಡ್ ಎಲ್ಲ ತೊಗೊಂಡು ಕಂಪ್ಲೀಟ್ ಪ್ಯಾಕೇಜ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಬೋದು. ಅದೇ ನೋವು ಅನುಭವಿಸಿ ಕಷ್ಟಪಟ್ಟು ಜೀವನ ಸಾಗಿಸೋ ಬದಲು ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ನಿಮ್ಮ ದಿನನಿತ್ಯ ಮಾಡಿಕೊಂಡು ಈ ವಯಸ್ಸಲ್ಲಿ ಎಲ್ಲರಿಗೂ ಇದೇ ಟೈಮಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಇರುತ್ತೆ. ಬಟ್ ಆ ನೋವಿಂದ ಆಡಿ ಅವ್ರಿಗೆ ಇಲ್ಲಿ ಆಟ ಆಡೋಕ್ಕಾಗದೇ ಇರ್ಬೋದು ಅಥವಾ ಅವ್ರ ಜೊತೆ ಓಡಾಡೋಕ್ಕಾಗದೇ ಇರ್ಬೋದು. ಸೊ ಅದನ್ನೆಲ್ಲ ಸೈಡ್ಗಿಟ್ಟು ಅವರು ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಿ ಖುಷಿಯಾಗಿ
ಕೊನೆಗಳಿಗೇನೆ ಕಳಿಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಯಶೋಧ ಅಂತ. ನಾನೀಗ 1.5 ವರ್ಷ ಆಯಿತು ಆಪ್ರೇಷನ್ ಮಾಡಿಸ್ಕೊಂಡು. ತುಂಬ ಕೈಗುಣ ಚೆನ್ನಾಗಿದೆ. ಡಾಕ್ಟ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವು ಎಷ್ಟು ಕೊಡ್ತೀರ ಅಷ್ಟು ಕೊಡಿಯಮ್ಮ, ನಿಮ್ಮ ಶಕ್ತಿ ಮೀರಿ ನಾವು ಬಲವಂತ ಮಾಡಲ್ಲ ಅಂತ ತುಂಬ ಕೈಗುಣ. ಅವರು ಈ ವಯಸ್ಸಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ. ನನ್ನ ಆಪ್ರೇಷನ್ ನಾನು ನಡೆಯೋದಕ್ಕೆ ಆಗ್ತಾಯಿರಲಿಲ್ಲ, ಸ್ಟೆಪ್ ಹತ್ತಾಗ್ತಾಯಿರಲಿಲ್ಲ. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ, ನಡ್ಕೊಂಡು ಹೋದ ತಕ್ಷಣ ಫ್ಯಾಮಿಲಿಯೆಲ್ಲ ಕ್ಲಾಪ್ಸ್ ಹಾಕ್ಬಿಟ್ರು. ಅವ್ರ ಮನೆಗೆ ಹೋದ ತಕ್ಷಣ ಎಷ್ಟು ಚೆನ್ನಾಗಿ ನಡೆದಿದೆ, 15 ವರ್ಷದಿಂದ ನೀನು ನಡೆಯತಾನೆ ಇಲ್ಲ. ತುಂಬ ಸ್ಟೆಪ್ ಹತ್ತೀನಿ, ವಾಕ್ ಮಾಡ್ತೀನಿ, ಜಿಮ್ ಮಾಡ್ತೀನಿ, ಮೊಮ್ಮಕ್ಕಳನ್ನೆಲ್ಲ ಆಟ ಆಡಿಸ್ತೀನಿ. ತುಂಬ ಚೆನ್ನಾಗಿದೆ. ಒಳ್ಳೆ ಕೈಗುಣ, ಒಳ್ಳೆ ಡಾಕ್ಟ್ರು. ಇದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ. ಒಳ್ಳೆ ಸರ್. 2 ಮಂಡಿನೂ ಆಪ್ರೇಷನ್ ಆಗಿದೆ ನನಗೆ. ನಾನು ಒಂದು ಹೆಜ್ಜೆ ಮಡಗಬೇಕಾದ್ರೆ 5 ನಿಮಿಷ ಆಗೋದು. ಈಗ 2 ಕಿಲೋಮೀಟ್ರ್ ನಾರ್ಮಲಾಗಿ ನಡೀತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ತುಂಬ ಎಲ್ಲರೂ ನಮ್ಮ ಫ್ಯಾಮಿಲಿಯೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಒಳ್ಳೆ ಡಾಕ್ಟ್ರು, ಒಳ್ಳೆ ಕೈಗುಣ. ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಮಾಡಿಸ್ಕೊಳ್ಳಿ ಹೋಗಿ, ಒಳ್ಳೆ ಸರ್ ಅವರು ಅಂತ ಅಂದ್ಬಿಟ್ಟು. ಶುರು ಮಾಡಿ. ನಮಸ್ಕಾರ. ಒಂದು ಡಾಕ್ಟ್ರುಗಳನ್ನ ನಾವು ಎಷ್ಟೋ ಕಡೆ ನೋಡಿದ್ದಾಗಿದೆ. ಡಾಕ್ಟ್ರನ್ನ ನಾವು 2 ರೂಪದಲ್ಲಿ ನೋಡ್ತೀವಿ. ದೇವತಾ ಸ್ವರೂಪವಾಗಿ ನೋಡ್ತೀವಿ. ವೈದ್ಯೋ ನಾರಾಯಣೋ ಹರಿಹಿ. ನಾರಾಯಣನ ಸ್ವರೂಪ ನೋಡಿದಾಗ ನಾರಾಯಣನ ಒಂದು ಭಾವನೆ ನಮ್ಗೆ ಅರ್ಥ ಆಗುತ್ತೆ. ಪಾಲನೆ ಮಾಡೋಕ್ಕೆ ನಾರಾಯಣ ಅಂತ ನಾವು ಅಂತೀವಿ. ಇಲ್ಲಿ ಈ ಡಾಕ್ಟ್ರಲ್ಲಿ ನಂದು ಒಂದು ಸಣ್ಣ ಅನುಭವ. ನಾನು ಸಡನ್ನಾಗಿ 2022 ಆಗಸ್ಟ್ 29ನೇ ತಾರೀಕು ಬಿದ್ದುಬಿಟ್ಟೆ. ಮಲ್ಟಿ ಫ್ರ್ಯಾಕ್ಚರ್ ಆಯಿತು ನನ್ನ ತೊಡೆಗಳು. ನನಗೆ ಆಟೋದಲ್ಲಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಆಟೋ ಡ್ರೈವರ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕೇಳಬೇಕಾದ್ರೆ ನನಗೆ ತಿಳಿದ ಡಾಕ್ಟ್ರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಲಂಡನ್ನಲ್ಲಿದ್ದರು. ಅವ್ರು ಹೇಳಿದ್ರು, ನೀನು ಹೋಗಪ್ಪ ರಾಮಕೃಷ್ಣ ನರಸಿಂಹಂಗೆ ಹೋಗು, ಅಲ್ಲಿ ಹೋಗು, ಅಲ್ಲಿ ನನ್ನ ಶಿಷ್ಯ ಒಬ್ಬರಿದ್ದಾರೆ ಮಧು ಅಂತ ಹೇಳಿದ್ದೆ, ನೀನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಬಾಕಿ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ನಾನು ಮಧು ಡಾಕ್ಟ್ರಿಗೆ ಬಂದೆ, ಯಾರು ಅಂತ ಕೇಳಿದೆ. ಅದು ಎಲ್ಲಿದ್ದರೋ ಪುಣ್ಯಾತ್ಮ ಓಡಿ ಬಂದಿದ್ದೆ. ಬನ್ನಿ ನಾನು ಇದು ಮಾಡ್ತೀನಿ, ನಾನೇ ಮಧು ಅಂತ ಹೇಳಿದ್ರು. ಬಂದರು. ಅವ್ರನ್ನ ನೋಡೋವಾಗ ಅವ್ರ ಮುಖದಲ್ಲಿ ನೋಡ್ತಾನೇ ಒಂದು ಥರ ಆನಂದ. ಯಾಕೆಂದರೆ ಅವ್ರ ನಗುಮುಖ ನೋಡೋದೇ ಒಂದು ಆನಂದ ಆಗುತ್ತೆ. ಬಾಕಿ ಅದರ ಬಗ್ಗೆ ಇನ್ನೇನು ಹೇಳೋಕ್ಕೆ ಕಾಮೆಂಟ್ ಇಲ್ಲ. ಅವ್ರು ಕರ್ಕೊಂಡು ಹೋಗಿದ್ದೆ. ನಾನು ಹೋದಾಗ 1 ಗಂಟೆ 10 ನಿಮಿಷನೇನು. ನನಗೆ ಇನ್ಶೂರೆನ್ಸ್ ವಿಷಯದಲ್ಲಿ ತೊಗೊಂಡ್ರೆ ನನ್ನ ಮಗ ಬೆಂಗಳೂರಲ್ಲಿದ್ದರು. ನನ್ನ ಮೊಮ್ಮಗಳು ಡಾಕ್ಟ್ರ್ ಇದರಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಬೇರೆ ಯಾರೂ ನನ್ನ ಹತ್ರ ಇಲ್ಲ, ನಾನೊಬ್ಬನೇ ಹೋಗಿರೋದಲ್ಲಿ. ಡಾಕ್ಟ್ರೇ ತುಂಬ ನೋವು ತಡೆಯೋಕ್ಕಾಗ್ತಿಲ್ಲ, ನನಗೇನಾದರೂ ಮಾಡಿದರೆ ನನ್ನ ತಕ್ಷಣ ಆಪ್ರೇಷನ್ ಆಗೋದು. ಏನು ಯೋಚನೆ ಮಾಡಿಬಿಡಿ, ನಾನು ಆಪ್ರೇಷನ್ ಮಾಡ್ತೀನಿ, ಕೂತ್ಕೊಳ್ಳಿ ಮಾಡಿ. ನನಗೆ ಸ್ಟ್ರೆಚರ್ ಮೇಲೆ ಮಲಗಿಸಿ 2-2:30 5 ಗಂಟೆಗೆ ನಾನು ನಿಮ್ಗೆ ಆಪ್ರೇಷನ್ ಮಾಡ್ತೀನಿ. ನಾ ಒಂದು ಮಾತು ಹೇಳಿದೆ, ದುಡ್ಡು ಕಾಸಿನ ವಿಷಯಕ್ಕೆ ನನಗೆ ಹೇಳೋಕ್ಕಾಗಲ್ಲ, ಇನ್ಶೂರೆನ್ಸಿನ ವಿಷಯಕ್ಕೆ ಕಷ್ಟ, ಇದೆಲ್ಲ ಇದೆ, ತೊಂದರೆ ಇದೆ. ಆದರೂ ನನ್ನ ಮಗ ಬರೋ ತನಕ ನೀವು ಏನು ಯೋಚನೆ ಮಾಡಿಬಿಡಿ, ಮೊದಲು ನಿಮ್ಗೆ ಆಪ್ರೇಷನ್ ಆಗುತ್ತೆ, ಆಮೇಲೆ ನೋಡ್ಕೊಳ್ಳಿ. ಆ ಪುಣ್ಯಾತ್ಮ ಹೇಳಿ ಸಮಯ ಕರೆಕ್ಟಾಗಿ 5 ಗಂಟೆಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಕರ್ಕೊಂಬಂದು, ಅಂಕಲ್ ನೀವಿನ್ನು ಸುಮಾರು ದಿವಸದಲ್ಲಿ ನಡೀತೀರಿ, ನಿಮ್ಗೆ ಯಾವ ತೊಂದರೆನೂ ಇಲ್ಲದೆ ನಡೀತೀರಿ, ಅಚ್ಚುಕಟ್ಟಾಗಿ ಆಪ್ರೇಷನ್ ಆಗಿದೆ ಅಂದರು. ಅದಾದಮೇಲೆ ಮಗ ಬಂದಿದ್ದಾಯಿತು, ಇನ್ಶೂರೆನ್ಸ್ ವಿಷಯ ಆಯಿತು. ದುಡ್ಡು ಕಾಸಂದು ಎಲ್ಲರೂ ಕೊಡೋದು ಮಾಡೋದು ಯಾರೂ ಬಿಡೋಕ್ಕಾಗಲ್ಲ. ಇವತ್ತು ನಾನು ತಡ ಮಾಡಿದ್ರು, ಇನ್ನೊಬ್ಬರು ತಡ ಮಾಡಿದ್ರು, ಆ ದುಡ್ಡು ಕೊಡಬೇಕಾದ್ದು ಯಾವ್ದಾದ್ರು ಒಂದು ರೀತಿಯಲ್ಲಿ ಕೊಡಬೇಕು. ಅವರಿಂದ ಕೈಯಿಂದ ಎಲ್ಲಿಂದ ಕೊಡ್ತಾರೆ ಪಾಪ. ಆದರೆ ಅವರಲ್ಲಿರೋ ಒಂದು ಮನುಷ್ಯತ್ವ, ಅವರಲ್ಲಿರೋ ಒಂದು ಭಾವನೆ ನನಗಿಲ್ಲೇ ಇರಬೇಕು ಡಾಕ್ಟ್ರು. ಎಸ್, ಅವರ ಒಂದು ವಿಶ್ವಾಸ ಮತ್ತು ಅವರಲ್ಲಿರೋ ಅಚಲವಾದಂಥ ಒಂದು ಶ್ರದ್ಧೆ ನಮಗೆ ಆನಂದ ಆಗುತ್ತೆ. ಏಕೆ? ಹಲೋ, ನಮಸ್ತೆ. ನನ್ನ ಹೆಸರು ಸಾವಿತ್ರಮ್ಮ ಅಂತ. ನನ್ನ 2022 ಆಗಿದ್ದು ಆಪ್ರೇಷನು. ಆದರೆ ಅದಕ್ಕೆ ಮುಂಚೆ ತುಂಬ ನೋವಿತ್ತು, ಗೋಡೆ ಇಟ್ಕೊಂಡು ನಡೀತಿದ್ದೆ. ಈಗ ಪರವಾಗಿಲ್ಲ. ಆಪ್ರೇಷನ್ ಆಗಿ 4 ಮಂತ್ಸ್ಗೆ ಅಮೆರಿಕಾಗೆ ಹೋಗಿ ಅಲ್ಲಿ ಚೆನ್ನಾಗೇ ನಡೆದು ಎಲ್ಲ ಮಾಡ್ಕೊಂಬಂದಿದ್ದೀನಿ. ಅದರಿಂದ ಯಾರೇ ಆಗಲಿ ಭಯ ಪಡಬಾರ್ದು. ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇದ್ರೇ ಎಲ್ಲದಕ್ಕೂ ಸರಿ ಹೋಗುತ್ತೆ. ಸರ್, ನಮ್ಮ ಹೆಸರು ಬಿಡ್ಡೆ ಅಂತ. ನಾವು ಹುಣಸೂರು ತಾಲೂಕು, ಭಾರತವಾಡಿ ಗ್ರಾಮ ನಮ್ಮದು. ನಮ್ಮದು ಆಕ್ಸಿಡೆಂಟ್ ಆಗ್ಬಿಟ್ಟು ಸರ್ 9:15 ಆ ತಕ್ಷಣವೇ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು ನಮ್ಮ ಮಂಜಣ್ಣವರು, MLA ಅವರು ಕಡೆಯವರು. ಆದರೆ AR ಹಾಸ್ಪಿಟ್ಲ್ ಅಂದರೆ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ತಗೊಂಡು ಅಡ್ಮಿಟ್ ಮಾಡಿದ್ರೆ ಮಾತ್ರ ಡಾಕ್ಟ್ರು ಅಷ್ಟೇ ಚೆನ್ನಾಗಿ ನೋಡಿದ್ರು ಸರ್. ಒಳ್ಳೆ ಡಾಕ್ಟ್ರು ಸರ್. ಮಾತ್ರ ಅವ್ರ ಆತ್ಮಸಾಕ್ಷಿ, ಆತ್ಮಗುಣ ಚೆನ್ನಾಗೈತೆ, ಅವ್ರ ಕೈಗುಣನೂ ಚೆನ್ನಾಗೈತೆ ಸರ್. ನಮ್ಗೆ ಅಷ್ಟೇ ನಿಗುವಾಗಿ ಚೆನ್ನಾಗಿ ನೋಡಿ ಆಪ್ರೇಷನ್ ಮಾಡಿದ್ರು. ಸಕ್ಸಸ್ ಆಗಿದೆ ನೋಡಿ, ಚೆನ್ನಾಗಿ ತಿರುಗಾಡ್ತಾಯಿದ್ದೀವಿ. ನಾನು ಸ್ವಲ್ಪ ದಿವಸ ಹೋದರೆ ಇದು ಟಚ್ಚನ್ನು ಬಿಟ್ಬಿಡ್ತೇನೆ ನಾನು. ಚೆನ್ನಾಗಿ ಗಂಡ ಹೆಡ್ತಿರು ಇಬ್ಬರಿಗೂ ಏಟಾಗ್ಬಿಡ್ತು. ನನಗೆ ಮೂಳೆ ಹೊಡೆದೋಗ್ಬಿಡ್ತು, ಕಿಣ್ಣು ಮೂಳೆ. ನಮ್ಮ ಹೆಂಗಸರಿಗೆ 2 ಬೆಡ್ ಕಟ್ಟಾಯಿತು. ಮತ್ತು ಎಲ್ಲ ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ನೋಡಿದ್ದಾರೆ. ಅಂದರೆ ಆಪ್ರೇಷನ್ ಮಾಡಿ ಒಂದು ಚೂರು ನೋವಾಗ್ದೇ, ಕಷ್ಟ ಇಲ್ಲದೇ, ಒಂದು ದುಡ್ಡು ಕಾಸು ಕೇಳಿಲ್ಲ, ಎಲ್ಲನೂ ನೋಡಿ ಅವರು
ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡಿದ್ದಾರೆ ಸರ್. ತುಂಬ ಧನ್ಯವಾದಗಳು ಅವರಿಗೆ.